ಹೇಗಿದ್ದೀರಾ? ಸೂಪರ್ ಅಲ್ಲ? ನಾವು ಕೂಡ ಸೂಪರ್. ನಮ್ದು ಬಂಧು ಬಳಗ ಎಲ್ಲ ಇಲ್ಲೇ ಇದೆ. ಇದು ನಾನು, ಇದು ಮಿಟ್ಟು, ಇದು ಚಿಟ್ಟಿ, ಇದು ಮಿಂಚುನ ಇವಾಗ ಸ್ನಾನ ಮಾಡಿ ರೆಡಿ ಮಾಡಿ ಇಲ್ಲೇ ಹಾಕೊಂಡಿದ್ದೀನಿ. ನಾನು ಕೂತ್ಕೊಂಡಿದ್ದೀನಲ್ಲ, ಅವಳನ್ನ ಕೆಳ ಹಾಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಅವಳನ್ನ. ಸೊ ಎಸ್, ಹಾಗೆ ತುಂಬ ಥ್ಯಾಂಕ್ಸ್. ತುಂಬ ಜನಕ್ಕೆ ಹೇಳಬೇಕು, ಪರ್ಟಿಕ್ಯುಲರ್ಲಿ ಹೆಸರು ನೆನಪಿಲ್ಲ, ಆದರೆ ಕಮೆಂಟ್ಸ್ ಮಾಡ್ತಾ ಇರ್ತೀರಿ, ಡೈಲಿ ಒಂದು ಲಾಗ್ ಹಾಕಿ ಅಂತ ಹೇಳ್ತೀರಾ, ಅಥವಾ ಲಾಗ್ ಮಿಸ್ ಮಾಡ್ದೆ ವಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಹಾಗೆ ಸಮ್ ಒನ್ಸ್ ಅಂದರೆ ಕೆಲವೊಬ್ರು ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ, ಬಟ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಹತ್ರ ಏನು ಕೇಳ್ಕೊಳ್ತೀನಿ ಅಂದರೆ, ನಮ್ಮ ಲಾಗ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಸೊ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಒಂಥರ ದಿನ. ಸೊ ಇವಾಗ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ಜಸ್ಟ್ ಒಂದು ಇಂಟ್ರೋ ಅಷ್ಟೇ ನಿಮಗೆ. ಆ್ಯಂಡ್ ನಮ್ಮ ಪುಟಾಣಿ ಪಕ್ಕದಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ವೆಯ್ಟ್ ಮಾಡ್ತಾ ಇದೀಯ ನೀನು? ಸೊ ಏನಕ್ಕೆ ಅಂತಂದರೆ, ಅವಳದು ಸ್ಟೋರೀಸ್ ಬುಕ್ಸ್ ಬಂದಿದೆ ಆಲ್ರೆಡಿ. ಈ ಒಂದು ಸಮ್ಮರ್ಗೆ ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಬುಕ್ಸ್ನೆಲ್ಲ ನಾನು ಸಾಕಷ್ಟು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ತೋರಿಸ್ತಾ ಇರೋವಂಥದ್ದು ಸ್ಪೆಷಲ್ ಬುಕ್ಸ್ ಆ್ಯಂಡ್ ಪ್ಯಾಟರ್ನ್ ಬುಕ್ಸ್. ನಮ್ಮ ಮಿಟ್ಟುಗೋಸ್ಕರ ಕೆಲವೊಂದಿಷ್ಟು ಸ್ಟೋರೀಸ್ನ ಸೆಲೆಕ್ಟ್ ಮಾಡಿದ್ದೆ ನಾನು. ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ? ನಿನ್ನೆ ಅಂತೂ ಸೂಪರ್ ಎಂಜಾಯ್ಮೆಂಟ್ 1 hour. ಆ್ಯಂಡ್ ಇವಾಗ ನಾನು ತೋರಿಸ್ತೀನಿ ಅದೇನು ಎಂಜಾಯ್ಮೆಂಟ್ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನಾನು ಬುಕ್ಸ್ನ ತೋರಿಸ್ತೀನಿ. ಆಲ್ರೆಡಿ ಮಿನಿ ಲೆಜೆಂಡ್ಸ್ ಲೈಬ್ರರಿ ಬುಕ್ಸ್ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಓಸ್ವಾಲ್ ಬುಕ್ಸ್ ಅವ್ರ ಕಡೆಯಿಂದ ನಾನು ತರಿಸ್ಕೊಂಡಿದ್ದೆ ಲಾಸ್ಟ್ ಟೈಮ್. ಸೊ ಇನ್ನೂ ಕೂಡ ಬುಕ್ಸ್ ಎಲ್ಲ ಹಾಗೆ ಇದೆ, ಆಟ ಆಡ್ತಾನೆ ಇದ್ದಾರೆ. ಆಸಮ್ ಕ್ವಾಲಿಟಿ. ನಿಮ್ಗೆ ಆಲ್ರೆಡಿ ನಾನು ಅದ್ರ ಬಗ್ಗೆ ತೋರಿಸಿದ್ದೆ. ಬಟ್ ಇವತ್ತು ಕೂಡ ಒಂದು ಪಾರ್ಸಲ್ ಬಂದಿದೆ ನಮಗೆ ಓಸ್ವಾಲ್ ಬುಕ್ಸ್ ಕಡೆಯವರಿಂದ. ಸೊ ಸೂಪರ್ ಅಂದರೆ ಸೂಪರ್ ಇದೆ ಬುಕ್ಸ್ ಎಲ್ಲ. ಆಮೇಲೆ ಫಸ್ಟ್ ನಾನು ನಿಮಗೆ ಇದರಲ್ಲಿ ಒಂದು 2 types ಬುಕ್ಸ್ ಇದೆ. ಸೊ ನೋಡಿ, ಇದು ಪಾರ್ಸಲ್. ಇದಿಷ್ಟು ಕೂಡ ಸ್ಟೋರೀಸ್ ಬುಕ್ಸ್ ಆ್ಯಕ್ಚುಲಿ ಮಕ್ಕಳಿಗೋಸ್ಕರ. ಆ್ಯಂಡ್ ಸಿಂಗಲ್ ಇಂಡಿವಿಜುವಲ್ ತುಂಬ ಚಿಕ್ಕ ಚಿಕ್ಕ ಬುಕ್ಸ್ ಅಷ್ಟೇ, ಇಂಡಿವಿಜುವಲ್ ಸ್ಟೋರೀಸ್ ಇದೆ. ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತೇಳಿ. ಆ್ಯಂಡ್ ಇದಿಷ್ಟು ಟ್ರೇಸಿಂಗ್ ಪ್ಯಾಟರ್ನ್ಸ್ ಇರುತ್ತಲ್ಲ, ಸೊ ಪ್ಯಾಟರ್ನ್ ಟ್ರೇಸಿಂಗ್ ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಲ್ವಾ. ಸೊ ತುಂಬ ಈಸಿಯಾಗಿ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತೆಲ್ಲ ಹೇಳಿ. ಸೊ ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಪ್ಲಾನ್ ಮಾಡ್ತಾ ಇದ್ರೆ ಈ ಥರ ಬುಕ್ಸ್ನ ಖಂಡಿತ ಟ್ರೈ ಮಾಡಿಸ್ಬೋದು. ಇದರಲ್ಲಿ ಲೆವೆಲ್ 2, ಲೆವೆಲ್ 0, ಲೆವೆಲ್ 1 ಈ ಥರ ಎಲ್ಲ ಇದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ತುಂಬ ಈಸಿಯಾಗಿ ನಾವು ಟ್ರೇಸ್ ಮಾಡಿಸಿ ಪ್ರಾಕ್ಟೀಸ್ ಮಾಡ್ಬೋದು. ಈ ಸಮ್ಮರಲ್ಲಿ ಈ ಥರ ಆ್ಯಕ್ಟಿವಿಟೀಸ್ನ ಅವ್ರಿಗೆಲ್ಲ ನಾವೇನಾದರೂ ಚೆನ್ನಾಗಿ ಹೇಳ್ಕೊಡ್ತಾ ಹೋದರೆ ಅಪ್ಕಮಿಂಗ್ ಕ್ಲಾಸಸ್ಗೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾವುದು ಇದು ಸೌಂಡ್ ಅಂತ ನೋಡ್ತಾ ಇದ್ದೀರಾ, ಈ ಪುಟಾಣಿ ಸೌಂಡ್ ಅದು. ಅವಳು ತುಂಬ ಸೌಂಡ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಆ್ಯಂಡ್ ನನಗೆ ಇದು ತುಂಬ ಇಷ್ಟ ಆಯಿತು. ಪ್ಯಾಟ್ರನ್ಸ್ ಆಲ್ ಓವರ್ ಸಕ್ಕತ್ ಇಷ್ಟ ಆಗಿದ್ದು ಅಂತಂದರೆ ಇದು. ಆ್ಯಂಡ್ ಇದಕ್ಕಿಂತ ಈ ಬುಕ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಐ ಎಮ್ ಎ ಎಲಿಫೆಂಟ್, ಐ ಎಮ್ ಎ ಉಲ್ಫ್, ಮತ್ತು ಇಲ್ಲಿ ಲಯನ್. ಇದಂತರೂ ನಿನ್ನೆ ಸಖತ್ ಎಂಜಾಯ್ ಮಾಡಿದ್ದೀವಿ ಈ ಸ್ಟೋರಿ ಕೇಳ್ಕೊಂತ. ಆ್ಯಂಡ್ ಐ ಆಮ್ ಮಂಕಿ, ಐ ಆಮ್ ಡಾಗ್. ಸೊ ಸ್ಟೋರೀಸ್ ಇದೆಲ್ಲ ರ್ಯಾಬಿಟ್ ಸ್ಟೋರಿ ಮತ್ತು ಕೌ ಸ್ಟೋರಿ ಆ್ಯಂಡ್ ಕ್ಯಾಟ್ ಸ್ಟೋರಿ. ಆ್ಯಂಡ್ ಇದು ಒಂದು ಹೇಳ್ಕೊಡ್ತೀನಿ ನೋಡಿ. ಸೊ ಯಾವ ಥರ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಒಂಥರ ಎಂಜಾಯ್ ಮಾಡ್ತಾರೆ ಮಕ್ಕಳು ಅಂತೇಳಿ. ಟ್ರೇಸ್ ಮಾಡಿ ಬರಿತಾ ಇದ್ದಾನೆ, ಪರ್ಫೆಕ್ಟ್ ಆಗ್ತಾ ಇದ್ದಾನೆ. ಆಲ್ಮೋಸ್ಟ್ ಅವನಿಗೆ ಆಲ್ಫಾಬೆಟ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಮುಂಚೆ. ಸೊ ಇವಾಗ ಅದನ್ನು ಮರಿಬಾರ್ದು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಟ್ರೇಸ್ ಮಾಡಿಸ್ತಾನೆ ಇದ್ದೀನಿ. ಆ್ಯಂಡ್ ಮುದ್ದು ಬಂಗಾರ ನೋಡಿ, ಇಲ್ಲಿ ಅಣ್ಣ ಆಟಾಡ್ತಿರೋದು ನೋಡ್ಕೊಂತ ಸೌಂಡ್ ಮಾಡ್ತಿದ್ದಾಳೆ. ಅವಳು ಹೋಗ್ತಾಳಂತೆ ಆಟಾಡೋಕ್ಕೆ. ಇವಾಗ ನಾನು ಲೈವಾಗಿ ತೋರಿಸ್ತೀನಿ ಮಕ್ಕಳಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಸೊ ಜಸ್ಟ್ ಒಂದು ಲೈನ್ ಆಗ್ತಾ ಇದ್ದಾನೆ. ಆ್ಯಂಡ್ ಅಮ್ಮ ಬೇಗ ಬೇಗ ಬರಿಬೇಕು ಅಂದರೆ ಮೀನ್ಸ್ ಅದು ಗ್ಯಾಪ್ ಕೊಡಬೇಡ. ವೆರಿ ಗುಡ್. ನೋಡೋಣ ಇವಾಗ ಇಲ್ಲಿ ಡಾಟ್ಸ್ ಇಲ್ಲ, ನೋಡೋಣ ಹೆಂಗೆ ಬರೀತೀಯ ಬರಿ. ನಿನಗೆ ಈ ಬರೆಯೋಕ್ಕೆ ಬರುತ್ತಲ್ಲ, ಡಾಟ್ಸ್ ಇಲ್ಲ, ಜಸ್ಟ್ ಹೇಳಿದಾರೆ ಅಷ್ಟೇ ಅವರು. ವೆರಿ ಗುಡ್. ಚಲೋ. ನೆಕ್ಸ್ಟ್. ವೆರಿ ಗುಡ್. ಅಲ್ಲಿಂದ ಅಲ್ಲಿಗೆ ನಂಬರ್ಸ್ ನೋಡ್ಕೊ. ಅಷ್ಟೇ, ಸೂಪರ್. ಸೊ ನೋಡಿ, ಇಷ್ಟು ಈಸಿಯಾಗಿ ಎಲ್ಲದನ್ನು ಕೂಡ ಕಲಿಬೋದು. ಮಿಟ್ಟುಗೆ ಎಲ್ಲ ಆಪ್ಷನ್ನಲ್ಲೂ ಫಸ್ಟ್ ಆಪ್ಷನ್ ಏನು ಇಷ್ಟ ಅಂತಂದ್ರೆ ಮಂಗಾನು. ಕೆಲವೊಮ್ಮೆ ಮಂಗ ಅಂತಾಳೆ, ಕೆಲವೊಮ್ಮೆ ಪಂಗ ಅಂತಾಳೆ. ಇಟ್ಕೊಳ್ಳೋದು ಅವಳಿಗೆ ತುಂಬಾ ಇಷ್ಟ ಮಂಗ ಅಂದ್ರೆ. ಸೊ ನಾನು ಇವಾಗ ಕೌದು ಸ್ಟೋರೀಸ್ ಹೇಳ್ತೀನಿ, ಹೆಂಗೆ ಹೇಳ್ಕೊಡ್ತೀನಿ ನೋಡಿ. ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ. ಎಸ್, ಲೈನ್ಸ್ ತುಂಬಾ ಚೆನ್ನಾಗಿ ಲೈನ್ಸ್ ಆಗಿರ್ಬೋದು. ಅಂಡ್ ಈ ಪಿಕ್ಚರ್ ಸಮೇತ ನಮಗೆ ಸ್ಟೋರೀಸ್ ಅಲ್ಲಿ ಲೈನ್ಸ್ ಬಂದಿರುತ್ತೆ. ಒಂಥರ ಅವ್ರು ಯಾವ ತರ ಬೇಕಾದ್ರೂ ಹೇಳ್ಕೊಳ್ಬೋದು, ಹಾಡಿ ತರ ಹೇಳ್ಕೊಳ್ಬೋದು. ನನಗೆ ಹಂಗೆ ಹೇಳ್ಬಿಟ್ಟಿದ್ದು. ಎಸ್, ಹಾಯ್, ಐ ಆಮ್ ಮಿಸ್ಟರ್ ಕೌ. ಐ ಡೋಂಟ್ ನೋ ಡು ಮಿಯಾವ್, ಮೂ ಮೂ ಈಸ್ ಮೈ ಸೌಂಡ್. ಐ ವಾಂಟ್ ಗ್ರೀನ್ ಗ್ರಾಸ್ ಅರೌಂಡ್. My hobby is now that's full. Agi you mean not full. I don't sleep much. You can give me soft touch. My sense of smell is very strong. I am different from buffalo. Sometimes I talk along. ಚೆನ್ನಾಗಿರುತ್ತಲ್ಲ.
ಸೊ ನೋಡಿ ಅವಳಿಗೆ ಹೇಳೋದಕ್ಕೆ ಬರಲ್ಲ, ಆದ್ರೂ ಕೂಡ ಅದನ್ನ ಹೆಂಗೆ ನಾನೇನ್ ಆಕ್ಷನ್ಗಳು ತೋರಿಸ್ತೀನೋ ಸೊ ಅದನ್ನ ಎಷ್ಟು ನೀಟಾಗಿ ಮಾಡ್ತಾರೆ. ಸೂಪರಾ? ಅಯ್ಯೋಪ್ಪ ಹೇಳ್ಕೊತ ಮುಗೀತು. ಎಸ್, ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ಇನ್ನಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ. ಸಕ್ಕತ್ ಸಕ್ಕತ್ ಎಂಜಾಯ್ಮೆಂಟ್ ಮಾಡೋದು. ಸೊ ನೀವೇನ್ ತಗೊಳ್ತಾ ಇದ್ರು ಕೂಡ ಅಥವಾ ಏನ್ ಪರ್ಚೇಸ್ ಮಾಡ್ತಾ ಇದ್ರು ಕೂಡ ಈ ಸ್ಟೋರೀಸ್ ಬುಕ್ಸ್ ಮಾತ್ರ ಅಲ್ಟಿಮೇಟ್ ಇದೆ. ಯಾಕಂದ್ರೆ ಪಿಕ್ಚರ್ ಇರೋದ್ರಿಂದ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ. ಸೊ ನೋಡಿ, ಅಂಡ್ ಕ್ವಾಲಿಟಿ ವಾಸ್ ವೆರಿ ವೆರಿ ಗುಡ್. ಅಂಡ್ ಇದರದ್ದು ಲಿಂಕ್ಸ್ ಎಲ್ಲ ನೀನು ರಿಯಲ್ ಮಂಕಿ. ಸೊ ಇದರ ಲಿಂಕ್ಸ್ ಎಲ್ಲ ನಿಮಗೆ ನನ್ನ ಕಡೆಯಿಂದ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಇವಾಗಲೇ ಹೋಗಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ಅಲ್ಲಿರುವಂಥ ಲಿಂಕ್ನಾಗ ಪ್ರೆಸ್ ಮಾಡಿದ್ರೆ ನಿಮಗೆ A to Z ಎಲ್ಲದು ಕೂಡ ಸಿಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಕೋಡ್ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಖಂಡಿತ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಆ್ಯಂಡ್ ನಿಮ್ಮ ಮಕ್ಕಳಿಗೆ ಇದೇ ಥರ ಒಂದು ಗಿಫ್ಟ್ ಕೊಡಬೇಕು ಅಂದರೆ ಡೆಫಿನೆಟ್ಲಿ ಬುಕ್ಸ್ನ ಪರ್ಚೇಸ್ ಮಾಡಿ. ಬಿಕಾಸ್ ಅವ್ರಿಗೆ ನಾಲೆಡ್ಜ್ ಮತ್ತು ಫನ್ ಎರಡನ್ನೂ ಕೂಡ ಕೊಟ್ಟಂಗಾಗುತ್ತೆ. ಅದರಿಂದ ಏನೇನೆಲ್ಲ ಆಯಿತು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಅನ್ಸುತ್ತೆ ನಿಮಗೆ. ಈ ಲಾಗ್ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೋಡೋಣ ಬನ್ನಿ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು, ಹಾಗೆ ನೆಕ್ಸ್ಟ್ ಮತ್ತೆ ಏನೇನೆಲ್ಲ ಆಗುತ್ತೆ ಫುಲ್ ಡೇ ಲಾಗ್. ಸೊ ಮಾರ್ನಿಂಗ್ ಎದ್ದು ಇವತ್ತು ಆ್ಯಕ್ಚುಲಿ ದಿನ ಮೆಡಿಟೇಷನ್ ಮಾಡ್ತಾ ಇದ್ನಲ್ವಾ, ಆ್ಯಂಡ್ ಇವತ್ತು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಒಂದು 10 ಮಿನಿಟ್ಸ್, ಆಲ್ಮೋಸ್ಟ್ ಎಕ್ಸಾಕ್ಟ್ 10 ಮಿನಿಟ್ಸು ಜುಂಬಾ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಜುಂಬಾ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಸಿಂಪಲ್ ಆಗಿರಲಿ, ಡ್ಯಾನ್ಸ್ ಟೈಪ್ ಇರುತ್ತೆ ಅಂತೇಳಿ. ಮತ್ತು ಅದು ಒಂದು ಸ್ವಲ್ಪ ಸೆಟ್ ಆಯಿತು, ಬಟ್ ಆಮೇಲೆ ಸೆಟ್ ಆಗಲಿಲ್ಲ. ಮತ್ತು ನಂದು ನಾರ್ಮಲ್ ರೆಗ್ಯುಲರ್ ಆಗಿ ನಾನು ಏನು ವರ್ಕೌಟ್ ಮಾಡ್ತೀನೋ ಅದನ್ನು ಒಂದು 5 ಸೆಟ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಡೇ ನಾವು ಸ್ಟಾರ್ಟ್ ಮಾಡಿದಾಗ ಏನಾದರೂ ಹೆವಿ ಮಾಡಿದ್ವಿ ಅಂದರೆ ಮುಗಿದು ಪಿಕ್ಚರ್ ಬಿಟ್ಟೋಯ್ತು. ಅದಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಒಂದು 5 ಸೆಟ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 4-5 ಎಕ್ಸಸೈಸ್ ಮಾಡಿದೆ. ಇನ್ನೂ ಅಂದರೆ ಮೀನ್ಸ್ ಇವಾಗ ಹೊಟ್ಟೆ ಕರಗುವಂಥದ್ದಾಗಿರ್ಬೋದು, ಮತ್ತು ತೊಡೆ ಭಾಗ ಆ್ಯಂಡ್ ಬ್ಯಾಕ್ ಇದೆಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳೋಂಥ, ಮತ್ತು ತೊಡೆ ಎಲ್ಲ. ಸೊ ಇದೆಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳೋವಂಥ ಎಕ್ಸಸೈಸ್ ನಂದು ಹಳೇದಿದೆ. ಅದಂತೂ ಅಲ್ಟಿಮೇಟ್ ವರ್ಕೌಟ್ ಅದು. ಸೊ ಅದನ್ನು ಮೆಲ್ಲಿಗೆ ಸ್ಟಾರ್ಟ್ ಮಾಡೋಣ. ಬಟ್ ಇವತ್ತು ಫಸ್ಟ್ ಡೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇನ್ನೇನು ಮೆಡಿಟೇಷನ್ ಕಂಪ್ಲೀಟ್ಲಿ ದಿನ ಮಾಡ್ತಾ ಇರ್ತೀನಿ. ಆ್ಯಂಡ್ 5 ಮಿನಿಟ್ಸ್ ಪ್ಯೂರ್ ಮೆಡಿಟೇಷನ್ ಮಾಡಿದ್ದೀನಿ. ಈಗ ಸ್ವಲ್ಪ ಫೇಸ್ ನೋಡಿ, ನಾನು ಇನ್ನೂ ವಾಶ್ ಮಾಡಿಲ್ಲ, ಜಸ್ಟ್ ಬಾಯಿ ತೊಳ್ಕೊಂಬಂದು ಹಾಗೆ ಕೂತ್ಕೊಂಡಿರೋದಷ್ಟೇ. ಬಟ್ ಗ್ಲೋ ಹಿಂಗೆ ಅನಿಸುತ್ತೆ. ಎಕ್ಸಸೈಸ್ ಮಾಡಿದ್ಮೇಲೆ ಒಂದು ಗ್ಲೋ ಬರುತ್ತೆ ಫೇಸ್ ಮೇಲೆ, ಅದನ್ನು ನೋಡೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಹೊರಗಡೆ ಇದು ಕಸ ಹೊಡೆದು ಮತ್ತು ಅದರದ್ದೆಲ್ಲ ಕೆಲಸ ಮುಗಿಸ್ಕೊಂಡು, ಒಳಗಡೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡ್ಕೋಬೇಕು. ಆ್ಯಂಡ್ ಅದರಲ್ಲೂ ಫ್ರೆಶ್ ಆಗಬೇಕು ಫಸ್ಟು. ಎಲ್ಲ ಇದ್ದಿದ್ದಾರೆ. ಆ್ಯಂಡ್ ಅಡುಗೆ ಕೆಲಸ ಮಾಡ್ಕೊತಾ ಇದ್ದೀನಿ, ಆ್ಯಂಡ್ ತಿಂಡಿ ಮಾಡ್ಕೊತಾ ಇದ್ದೀನಿ. ಸೊ ಬಟ್ಟೆಗೆ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಇದೇ ಪಜಿತಿ ವಾಷಿಂಗ್ ಮಿಷಿನ್ಗೆ ಇರಲಿ ಹಾಕಿದ್ರೆ ಆಯಿತು, ಬಟ್ಟೆ ಎಷ್ಟೊಂದಿದೆ. ಸೊ ಬೇಗ ಕ್ಲೀನ್ ಮಾಡ್ಕೊಳ್ಳೇಬೇಕು ನಾನು ಅಂತ ಹೇಳಿ ಮಾಡ್ಕೊಂಡಿದ್ದು. ಸೊ ಈ ರೀತಿ ನೀರು ಬಂದು ನಿಲ್ತಾ ಇದ್ದೆ. ಜಸ್ಟ್ ಅವ್ರಿಗೆ ಫೋನ್ ಮಾಡಿದ್ದೆ, ಇವತ್ತಾದರೂ ಬನ್ನಿ, ಇಲ್ಲ ಅಂತಂದರೆ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂತಂದಿದ್ದಕ್ಕೆ ಇಲ್ಲ ಮೇಡಮ್ ಬರ್ತೀವಿ ಅಂತ ಹೇಳಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಇದು ನೀರು ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ಮೇ ಬಿ ಡ್ರೈನ್ ಆಗೋದ್ರಿಂದ ಬರ್ತಾ ಇದೆನೋ ಅಥವಾ ವಾಷಿಂಗ್ ಮಿಷಿನಿಂದನೇ ಹೊರಗಡೆ ಬರ್ತಾ ಇದೆನೋ ಅರ್ಥ ಆಗ್ತಿಲ್ಲ. ಸೊ ನೋಡೋಣ, ಬಂದು ಹೋದ್ಮೇಲೆ ಏನಿದೆ ಅಂತ ಹೇಳ್ತೀನಿ. ಸೊ ಹಿಂಗೆಲ್ಲ ನೀರು ನಿಂತಿದೆ. ಪಾಪ ಮಕ್ಕಳೇನಾದರೂ ಬಂದರು ಅಂತಂದರೆ ಮುಗೀತು, ಬಿದ್ದುಬಿಡ್ತಾರೆ. ಅದಕ್ಕೆ ಹೇಳಿದ್ದೀನಿ ಅವ್ರಿಗೆ ಈ ಕಡೆ ಬರಬೇಡ್ರಿ ಅಂತೇಳಿ. ಮತ್ತು ಏನು ಮಾಡಲಿ, ಇಷ್ಟು ಬಟ್ಟೆ ಇದೆ, ಇನ್ನೂ ಕ್ಲೀನ್ ಮಾಡ್ಕೋಬೇಕು, ಮಕ್ಕಳ ಬಟ್ಟೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಮಾಡ್ಕೊತಿದ್ದೀನಿ. ಇದೆಲ್ಲ ಕ್ಲಿಯರ್ ಆಯಿತು ಅಂತಂದರೆ ನಿಮಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ಇದ್ರ ಬಗ್ಗೆ. ಆ್ಯಂಡ್ ಯಾವ ಥರ ಆಗ್ತಾಯಿದೆ ಕಾಣುತ್ತಾ, ಮೇ ಬಿ ಕಾಣಲಿಕ್ಕಿಲ್ಲ ಅನಿಸುತ್ತೆ. ಎಸ್, ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೀರು ಎಲ್ಲಿಂದ ಹೋಗುತ್ತೆ ಅಬ್ಸರ್ವ್ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊಂಡೆ. ಸ್ವಲ್ಪ ಟೈಮ್ ಕೊಟ್ಟು ಈ ಕಡೆನೇ ಕಿವಿ ಕೊಟ್ಟಿದ್ದೆ. ಸೊ ಡ್ರೈನ್ ಆಗೋವಂಥ ಟೈಮಲ್ಲಿ ಹೋಗಿ ನೋಡಿದೆ ಎಲ್ಲಿಂದ ನೀರು ಪೋಲ್ ಆಗ್ತಾಯಿದೆ ಅಂತೇಳಿ. ಸೊ ಎಕ್ಸಾಕ್ಟ್ಲಿ ನಾವೇನು ಅಂದ್ಕೊಂಡಿದ್ವಿ ಅದೇ ಆಗಿರೋದು. ಅಲ್ಲಿ ಸ್ಪೇಸ್ ಅಂದರೆ ನೀರು ಹೋಗೋಕ್ಕೆ ಜಾಗ ಮಾಡಿರ್ತಾರಲ್ಲ, ಅಲ್ಲಿ ಮೇ ಬಿ ಸಿಮೆಂಟ್ ಸ್ಟ್ರಕ್ ಆಗಿರ್ಬೋದು ಅಥವಾ ಗಲೀಜು ಕೂತ್ಕೊಂಡಿರ್ಬೋದು. ಹೊಸ ಮನೆಗಳಲ್ವ ಇದೆಲ್ಲ. ಸೊ ಏನಾದರೂ ಕಸ ತುಂಬ್ಕೊಂಡಿತ್ತು ಅಂತಂದರೆ ಹೋಗಲ್ಲ, ಅಲ್ಲಿಂದ ಏನಾದರೂ ನೀರು ಬರ್ತಿರ್ಬೋದಾ ಅಂತೇಳಿ ಗೆಸ್ ಮಾಡಿದ್ವಿ. ಅದು ಹಂಗೆ ಆಗಿದೆ. ಆ್ಯಂಡ್ ಆ ಬರೋವಂಥ ಫೋರ್ಸ್ಗೆ, ನೀರಿಗೆ ಫಸ್ಟ್ ಫೋರ್ಸ್ಬಲಿ ಬರುವಂಥ ನೀರೆಲ್ಲ ಅದು ಚಿಮ್ಮಿ ಹೊರಗೆ ಬರ್ತಾಯಿತ್ತು ಅಂತೇಳಿ ಗೊತ್ತಾಯಿತು. ವಿಡಿಯೋ ಮಾಡಿ ಇಟ್ಕೊಂಡೆ ಜಯಂತಕ್ಕೆ ತೋರಿಸೋಣ ಅಂತಂದು. ಅದಾಗಿದ ತಕ್ಷಣ ಮತ್ತೆ ಇವತ್ತಿನ ಬೆಳಗಿನ ತಿಂಡಿಗೆ ರಸಮ್ ರೈಸ್ ಮಾಡಿಕೊಂಡೆ. ಮಕ್ಕಳಿಗೆ ಈ ಥರ ರಸಮ್ ರೈಸ್ ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಮೂವ್ ಮಾಡ್ತಾರೆ. ಮೀನ್ಸ್ ಪದೇ ತಿನ್ನಬೇಕು ಅಂತ ಅನ್ಸಿದ್ರು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ, ಮಿಟ್ಟುಗೋಸ್ಕರ ಈ ಥರ ನಾನೇನಾದರೂ ಬೇಳೆ ಅನ್ನ ಕುದಿಸ್ತಾ ಇದ್ದೀನಿ ಅಂದರೆ ಕುದಿಸೋವಾಗ ಏನು ಮಿಕ್ಸ್ ಮಾಡದೆ ಸಪ್ರೇಟಾಗಿ ತೆಗೆದಿಟ್ಬಿಟ್ಟಿರ್ತೀನಿ. ಸೊ ಅದನ್ನೇ ಅವಳಿಗೆ ತಿನ್ನಿಸ್ತೀನಿ. ಆಲ್ಮೋಸ್ಟ್ 2 times or 3 times ಹಿಂಗೆ ತಿನ್ನಿಸ್ತಾ ಇರ್ತೀನಿ. ಕೆಲಸ ಎಲ್ಲ ಹಾಗೆ ಬೀಳ್ತಾ ಇದೆ. ಬಟ್ ಆದರೆ ಒಂದು ಸ್ವಲ್ಪ ಏನಂದರೆ
ರೂಮಲ್ಲಿ ಚೇಂಜಸ್ ಮಾಡಿದೆ. ಮಂಚ ಹಿಂಗಿತ್ತಲ್ವ, ಅದನ್ನು ಹಿಂಗೆ ಮಾಡಿದ್ದೀನಿ. ಇವಾಗ ನಮಗೆ ಫ್ಯಾನ್ ಹಾಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ. ಮತ್ತು ಜೋಕಾಲಿನ ನಮ್ಮ ಜಯಂತ್ ನನಗೆ ಸುಳ್ಳು ಹೇಳಿದರು, ಇಲ್ಲ ಸೆಟ್ಟಿಂಗ್ ಅದು ಇದು ಅಲ್ಲ ಅಂತ ಹೇಳಿ. ನಾನು ಆ ಜೋಕಾಲಿನ ತೆಗೆದು ಬಟ್ಟೆ ಹಾಕೋಣ ಅಂತ ಹೋದಾಗ ಇಲ್ಲಿ ನನಗೆ 2 ಇದರಲ್ಲಿ ಬಟ್ಟೆ ಸಿಗಿಸ್ಬೋದು ಅಂತ ಗೊತ್ತಾಗಿ ಇವಾಗ ಈ ಥರ ಐಡಿಯಾ ಮಾಡಿ ಹಾಕಿದ್ದೀನಿ. ಜಸ್ಟ್ ಅದರಲ್ಲಿ ಮಿಟ್ಟು ಆಟಾಡ್ತಿದ್ದಾಳೆ, ಅವಳಿಗೆ ಊಟ ಮಾಡಿಸ್ಕೊತ ಕೂತ್ಕೊಂಡಿದ್ದೀನಿ. ನಾನು ಸ್ನಾನ ಮಾಡಿ ಫ್ರೆಶ್ ಆಗಿದ್ದಾಯಿತು. ಮೇಡಮ್ ಅವರು ಚಿಟ್ಟಿ ಮಿಟ್ಟಿಗೆ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸಿದೆ. ಅವಳಿಗೂ ಮಾಡಿಸ್ಬೇಕು. ಮಿಂಚುಗೆ ಕೆಲಸ ಎಲ್ಲ ಹಾಗೆ ಉಳಿದಿದೆ. ಇನ್ನು ನಾನು ಕೂಡ ಫ್ರೆಶ್ ಆಗಿಲ್ಲ. ಹಬ್ಬ ಇವತ್ತು ಸ್ವಲ್ಪ ಕ್ಲಮ್ಸಿ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಬಟ್ ಬೆಳಗ್ಗೆ ಎಕ್ಸಸೈಸ್ ಮತ್ತು ಮೆಡಿಟೇಷನ್ ಮಾಡಿರೋ ಪ್ರಭಾವ ಸ್ವಲ್ಪ ಮೈಂಡ್ ಯಾಕೋ ಕೂಲ್ ಅನ್ನಿಸ್ತಾ ಇದೆ. ಆ್ಯಂಡ್ ಇದೆರಡನ್ನೂ ಕೂಡ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮಾಡಿ ನೋಡ್ತೀನಿ. ಸೆಟ್ ಆಯಿತು ಅಂತ ಅನ್ಸಿದ್ರೆ ಓಕೆ. ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ ಅವಾಗವಾಗ ಚೇಂಜಸ್ ಆಗ್ತಾ ಇರ್ಬೇಕು ಮನೇಲಿ. ತಿನ್ನಿಸ್ಬೇಕಂತೆ ನೋಡಿ ಇವಳಿಗೆ. ಇಷ್ಟು ಸ್ಪೇಸ್ ಮಾಡಿಕೊಂಡೆ, ಹೆಂಗಿದೆ ಅಲ್ವಾ? ಸೊ ಇದಿಷ್ಟು ಸ್ಪೇಸ್ ಆಯ್ತು ನನಗೆ. ಇವಾಗ ನಾನು, ಪಾಪು ಮತ್ತು ಇನ್ನೊಬ್ಬರು ಚಿಟ್ಟಿನೋ ಮಿಟ್ಟಿನೋ ಮಂಚದ ಮೇಲೆ ಹಾಕೊಂಡ್ಬಿಟ್ರೆ ಜಯಂತ್, ಚೇತು ಇನ್ನೊಬ್ಬರು ಇಲ್ಲಿ ಮಲಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಹಿಂಗೆ ಇಂಪ್ಲಿಮೆಂಟ್ ಮಾಡಬೇಕು. ಬಿಕಾಸ್ ಪೂಜೆ ಬೇಗ ಆಗಬೇಕಿದ ಮೇಲೆ ಅಂತ ಡಿಸೈಡ್. ಅದಕ್ಕೆ ಸೊ ನೋಡಿ, ತಿನ್ನು ಅಂತಂದ್ರೆ ನನಗೆ ಕಾಡಿಸ್ತಾಳೆ. ಹಾಗೆ ಈ ಬೆಡ್ಶೀಟ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಬಿಸಿಲೊತ್ತಲ್ವ, ಸ್ವಲ್ಪ ಕತ್ಲು ಅನ್ನಿಸ್ಲಿ, ಇನ್ನೇನು ಪಾಪು ಮಲ್ಗೋತ್ತು ಟೈಮ್ ಅಂತ ಅಂದ್ಕೊಂಡು ಹಾಕಿದ್ದೀನಿ. ಅವಳು ಫುಲ್ ಆಟ ಆಡ್ತಿದ್ದಾಳೆ. ಆ್ಯಂಡ್ ಇದು ಎದುರುಗಡೆ ಆಗುತ್ತೆ. ಬಟ್ ಇದನ್ನೇನೋ ಒಂದು ಅನ್ಕೊತಾ ಇದ್ದೀನಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಕೊಂಡು ಚೆನ್ನಾಗಿ ಗೀಚ್ತಿದ್ದಾಳೆ. ಇಲ್ಲ ಕೂತ್ಕೋ, ನೀನು ಓದ್ಕೋ. ಏನು ಓದ್ಕೊತೀವಿ ತೋರಿಸು. ಚೇತೂನು ಸ್ನಾನ ಮಾಡಿ ಓದ್ಕೊತಾ ಇದ್ದಾನೆ. ಅವನದು ಎಕ್ಸಾಮ್ ಅಲ್ವಾ, ಪ್ರಿಪ್ರೇಷನ್ ಆಗ್ತಿದ್ದಾನೆ. ಇರಲಿ, ಹೋಗೋ, ಏನಾಗಲ್ಲ. ಇವನಿಗೆ ಹೆವಿ ಟೆನ್ಷನ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಮಧ್ಯಾಹ್ನ ಇಷ್ಟೊತ್ತಾಯಿತು ನಾನು ಕ್ಲೀನ್ ಮಾಡೋದೆಲ್ಲ ಸೇರಿ. ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹ್ಯಾಂಡ್ ಸಿಂಕ್ ಎಲ್ಲ ತಿಕ್ಕಿ ತೊಳೆದು, ಸೊ ಎಲ್ಲದೂ ಒಂದು ಲೆಕ್ಕದಲ್ಲಿ ಕೌಂಟರ್ ಟಾಪ್ ಎಲ್ಲ ತಿಕ್ಕಿದ್ದೀನಿ ಇವತ್ತು. ಇದಿಷ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಜಯಂತ್ ನುಗ್ಗೆಕಾಯಿ ತಂದಿದ್ದಾರೆ. ನುಗ್ಗೆಕಾಯಿ ಸಾಂಬಾರು ಮತ್ತು ಕೊತ್ತಂಬರಿ ತರಿಸ್ಕೊಂಡಿದ್ದೆ. ಆ್ಯಂಡ್ ಮೊಟ್ಟೆ ಇದೆ, ಏನಾದರೂ ವೆರೈಟಿ ಮಾಡ್ಕೋಬೇಕು. ಸೊ ವೇಟಿಂಗ್. ಮುಂಚುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ನಾನು ಮಲಗಿಸಿಲ್ಲ, ಅವಳೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಚಿಟ್ಟಿ ನೀರು ಹಾಕ್ದ, ಜಯಂತ್ ಹೊರಗಡೆ ಹೋಗಿದ್ರು ಅಂತೇಳಿ. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಬರ್ಬೇಕು. ಮಿಂಚು ಆಟ ಆಡ್ತಿದ್ದಾಳೆ. ಸುಮ್ಮನೆ ಕೆಳಗೆ ಮಲ್ಕೊಂಡು ಬರೇ ಕೂಗೋದು ಕಿತಿಮಿ ಕೆಲಸ ಮಾಡೋದು. ಕಾಡಿಗೆ ಹಚ್ಚಿಲ್ಲ ಗುಂಡಣ್ಣಂಗೆ. ಇವತ್ತೇನು ಅಂತಂದರೆ ನಾನೇ ನೀರು ಹಾಕಿದ್ದು ಪಾಪುಗೆ. ನೀರು ಹಾಕಿದ್ದು ನನ್ನ ಜೊತೆಲಿ ಯಾರು ಅಂತಂದರೆ ಚಿಟ್ಟಿ ಅವ್ರ ತಂಗಿಗೆ ನೀರು ಹಾಕ್ತಾನೆ. ಯಾಕಂದರೆ ಮಿಟ್ಟಿಗೆ ಹಾಕಿ ಅಭ್ಯಾಸ ಇದೆಯಲ್ಲ ಅವನಿಗೆ. ಸೊ ಹಾಗಾಗಿ ನೀರು ಹಾಕಿದ್ದ. ಸಂಜೆ ಟೈಮ್ ಆಗಿದೆ. ಇವಾಗ ಕರೆಂಟ್ ಹೋಗಿದೆ ಒಳಗಡೆ ಅಂತೇಳಿ ಹೊರಗಡೆ ಸುಮ್ಮನೆ ಓಡಾಡಿಸ್ತಾ ಇದ್ದೀನಿ ಮಿಂಚು ಮರಿ ಚಿಕ್ಕಿ ಅವಳು ಆಟಿಸೋದೇ ಒಂಥರ ಖುಷಿ. ಹಿಂಗೆ ಎತ್ಕೊಂಡು ಒಂಥರ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತಾಳೆ. ಏನೇನಾದರೂ ನೋಡಿ ಈ ಥರ ಕುಣಿಯೋದು ಮಾಡ್ತಿರ್ತಾಳೆ. ಅಯ್ಯೋ ಸೊ ನೋಡಿ ಹಿಂಗೆ ಡ್ಯಾನ್ಸ್ ಮಾಡುತ್ತಿದ್ದು ಮರಿ. ಈವ್ನಿಂಗ್ ಕರೆಂಟ್ ಹೋಗಿದ್ದು ಇವಾಗ ಬಂದಿದೆ. ಆಲ್ಮೋಸ್ಟ್ ರಾತ್ರಿ ಆಗಿಬಿಟ್ಟಿದೆ. 8:15 ಬಂದಿದೆ. 6 ಗಂಟೆಗೆ ಹೋಗಿ. ಸೊ ಸಖತ್ ಹೆಡೇಕ್ ಆಗಿಬಿಡ್ತು. ಇವಾಗ ನಾನು ಅಡುಗೆ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಆ್ಯಂಡ್ ಏನು ಅಂದರೆ ಬಂದೆ ಒಳಗಡೆ. ಇವಾಗ ಪಾಪುನ ಹಾಕಿ ಅಲ್ಲಿ ಆಟ ಆಡಿಸ್ತಿದ್ದಾರೆ. ಸೊ ಬಂದಾದಮೇಲೆ ಅನ್ನ ಉಳಿದಿತ್ತು. ಸೊ ಅನ್ನ ಉಳಿದಿರೋದನ್ನ ಮತ್ತು ಇನ್ನೇನು ಚೆಲ್ಲೋದು ಅಂತೇಳಿ ಅದಕ್ಕೊಂದು ಸ್ವಲ್ಪ ಜೋಳ ಮಿಕ್ಸ್ ಮಾಡಿ ರುಬ್ಬಿಟ್ಟಿದ್ದೀನಿ. ಆ್ಯಂಡ್ ಮತ್ತು ಇದಕ್ಕೊಂದು ಅರ್ಧ ಅಂದರೆ ಒಂದು ಇಲ್ಲಿದೆ ಕಪ್ಪು. ಸೊ ಆ ಕಪ್ಪಷ್ಟು ನಾನು ರವೆನ ಆ್ಯಡ್ ಮಾಡಿಟ್ಟಿದ್ದೀನಿ. ಇವಾಗ ರುಬ್ಬಿದ್ದೀನಿ ಹಿಂಗು. ಸೊ ಆ್ಯಡ್ ಮಾಡಿಟ್ಟಿದ್ದೀನಿ. ರಾತ್ರಿ ಎಲ್ಲ ನೆನ್ಕೊಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ, ಹಾಗೆ ಪಕ್ಕದಲ್ಲಿ ಉದ್ದಿನಬೇಳೆ ಕೂಡ ನೆನೆ ಹಾಕಿದ್ದೀನಿ. ಇದನ್ನು ಬೆಳಗ್ಗೆನೇ ರುಬ್ಬಿ ಮತ್ತು ಇದಕ್ಕೆ ಮಿಕ್ಸ್ ಮಾಡಿ ಸೊ ಇಡ್ಲಿ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ರೀಸೆಂಟ್ಲಿ ಅಕ್ಕ ಹೇಳ್ಕೊಟ್ಟಿರೋದು. ಅನ್ನ ಜಾಸ್ತಿ ಇತ್ತು ಅಂತಂದರೆ ರುಬ್ಬಿ ಇಟ್ಬಿಡು, ರಾತ್ರಿ ಏನಾದರೂ ಮಿಕ್ಸ್ ಮಾಡಿ ಅಥವಾ ರವೆ ಹಾಕಿ ಸಖತ್ ಬರುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೇಕು ನೀವು ಅದು ಹೆಂಗೆ ಬರುತ್ತೆ ಅಂತೇಳಿ. ಬಟ್ ಏನೋ ಚೆನ್ನಾಗಿ ಬರುತ್ತೆ. ನಾನು ಅಕ್ಕಿ ಹಾಕ್ದಾಗೆಲ್ಲ ಸ್ವಲ್ಪ ಸ್ಮೂತಾಗಿ ಬರ್ತಿತ್ತು. ಮೇ ಬಿ ಹಂಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೇಕು, ಲೇಟ್ ಆಗಿಬಿಡುತ್ತೆ. ನುಗ್ಗೆಕಾಯಿ ಕೂಡ ತಂದಿದ್ರು. ಇನ್ನೇನು ಸ್ವಲ್ಪ ಮಸಾಲೆ ಜೋಡಿಸ್ಕೊಂಡು ಮೊಟ್ಟೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊಟ್ಟೆ ಸಾರು, ಅನ್ನ ರೆಡಿ ಮಾಡಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನೈಟ್ ಏನಾಯಿತು ಅಂತಂದರೆ ತುಂಬ ಕರೆಂಟ್ ಹೋಗಿ ಕರೆಂಟ್ ಬಂತು. ಸೊ ಹಾಗಾಗಿ ನಾನು ಲಾಸ್ಟಿಗೆ ಬಂದಿದ್ದು ಕರೆಂಟ್ ಎಷ್ಟೊತ್ತಿಗೆ ಅಂದರೆ ನಾನು ನಿಮಗೇನು ಅಡುಗೆ ಮಾಡಬೇಕಂತ ಹೇಳಿದ್ನಲ್ಲ
ಅದು ಆಲ್ರೆಡಿ 8:30 ಆಗಿದ್ದು, ಮತ್ತೆ ಕರೆಂಟ್ ಹೋಗಿ 9:30ಗೆ ಬಂದಿತ್ತು. ಮತ್ತೆ ಬೇಗ 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 ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರೊಳಗಡೆ ಮತ್ತೆ ನಾನು ಏನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಮತ್ತು ಕ್ಲೋಸ್ ಕೂಡ ಮಾಡಲಿಲ್ಲ. ಇವಾಗ ಮಾರ್ನಿಂಗ್ ಎದ್ದು ಇವಾಗೆಲ್ಲ ಮಾಡ್ಕೊತಾ ಇದ್ದೀನಿ, ಇನ್ನೂ ಫ್ರೆಶ್ ಕೂಡ ಆಗಿಲ್ಲ. ಸೊ ಇವಾಗ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಲಾಗ್ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಒಂದೇ ಒಂದು ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೋಬೋದು. ಐ ಹೋಪ್ ಇದೇ ಥರ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬೈ ಬಾಯ್.